ಹೆಣ್ಣಿಗೆ ಮದುವೆ ಆದ್ಮೇಲೆ ಮಾಂಗಲ್ಯನೇ ರಕ್ಷಣೆ ಅಂತ ಹೇಳ್ತಾರೆ. ಆದ್ರೆ ನನಗ್ ಮದುವೆನೇ ಆಗದೆ ಈ ಮಾಂಗಲ್ಯ ರಕ್ಷಣೆ ಆಗಿದೆ. ಹರಿ ತಪ್ಪಿ ಎಲ್ಲೋ ಹೋಗ್ಬೇಕಾಗಿದ್ ನನ್ ಕೈ ಹಿಡಿದು ಕಾಪಾಡಿರೋ ಈ ಮಾಂಗಲ್ಯ ನನ್ ಪಾಲಕ್ ಬರೀ ದಾರ ಅಲ್ದೆ ಆಧಾರನೇ ಆಗಿದೆ. ಈ ಮಾಂಗಲ್ಯ ನನಗ್ ಸೇರಿದ್ದಲ್ಲ, ಇದ್ರ ಮೇಲೆ ನನ್ಗೆ ಯಾವುದೇ ಅಧಿಕಾರ ಹಕ್ಕು ಇಲ್ಲ ಅಂತ ನನಗ್ ಗೊತ್ತು. ಅಂದ್ಮೇಲೂ ಇದ್ರ ಘನತೆಗೆ ತಕ್ಕಂತೆ ಇದನ್ನ ಬಿಟ್ಕೊಡ್ಬೇಕಲ್ವಾ ದೇವ್ರೆ? ಇಷ್ಟು ದಿನ ನಾವು ಸುಳ್ಳು ಹೇಳಿ ಎಲ್ರೂ ನಂಬಿಸಿರ್ಬೋದು, ಆದ್ರೆ ಆ ಸುಳ್ಳಿನ ಪಾಪ ಈ ತಾಳಿನ ತಟ್ಟಬಾರ್ದು. ಅದಕ್ಕೆ ಇವತ್ತು ಈ ತಾಳಿನ ನಿನ್ ಪಾದಕ್ಕೆ ಒಪ್ಪಿಸ್ಕೊ. ತೇಜಸ್ ಸಿಕ್ಕದ್ಮೇಲೂ ಈ ಮಾಂಗಲ್ಯನ ನನ್ನ ಕೊಳ್ಳಲ್ಲಿ ಉಳಿಸ್ಕೊಳ್ಳೋದು ಅಪರಾಧ ಅಂತ ನನ್ನ ಮನ್ಸು ಹೇಳ್ತಿದೆ. ಹೀಗ್ ಮಾಂಗಲ್ಯ ತೆಗಿಯೋದು ತಪ್ಪೋ ಸರಿನೋ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇದನ್ನ ಒಪ್ಪಿಸ್ಕೊ. ಈ ಮಾಂಗಲ್ಯನ ನನ್ನ ಕೈಗಿಟ್ಟು ಕಾಪಾಡಿದ್ದು ಕರ್ಣ. ಮುಂದೆ ಅವ್ರ ಜೀವನದಲ್ಲೂ ಅವ್ರನ್ನ ಯಾವಾಗ್ಲೂ ಕಾಪಾಡೋ ಹೆಣ್ಣೆ ಸಿಗ್ಲಿ, ಅವ್ರನ್ನ ಸದಾ ಅರ್ಥ ಮಾಡ್ಕೊಳ್ಳೋ ಜೀವ ಅವ್ರ ಜೊತೆ ಆಗ್ಲಿ. ಇದ್ರ ಮೇಲೆ ಯಾರ ಹೆಸರು ಬರ್ತಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ಇದನ್ನ ಅವ್ರಿಗೆ ತಲುಪಿಸೋ ಜವಾಬ್ದಾರಿ ನಿಂದು.